ಹಾ ಯಾವ್ದ್ರೆ ಇದಲ್ಲ ನಾಳೆ ಮಹಾಪ್ರಸಾದ್ ಅವ್ರವ್ರು ಇಂಡಿವಿಜುವಲ್ ಮಾಡಿದಾರಲ್ಲ ಅದೇ ಅದಕ್ಕೆ ನಾವು ಪ್ರಸ್ತಾವ ಮಾಡಿದ್ದೆ ನಾವು ಕೆಲವು ಕಡೆ ಮಾಡಿಸಿದ್ದೀವಿ ಸ್ವಂತ ಮಂಡಳದವರು ಮಾಡಿದ್ದಾರೆ ಅದಕ್ಕೆ ಜಿಲ್ಲಾಡಳಿತದಿಂದ ಪ್ರೋತ್ಸಾಹ ಮಾಡಿದ್ದೀವಿ ಜಿಲ್ಲಾಧಿಕಾರಿಗಳು ಏನು ಹೆಲ್ಪ್ ಮಾಡಬೇಕು ಅವ್ರು ಮಾಡಿದ್ದಾರೆ ಯಾವ ರೀತಿ ತಯಾರಿ ಕಳಿಸ್ತಾರೆ ಅಂತ ಮಾಡಿದ್ದಾರೆ ಅದೇ ಪೊಲೀಸ್ ಸೇಮ್ ಬಂದೋಬಸ್ತಾರೆ ಕಾರ್ಪೊರೇಷನ್ ಅವರು ಕೂಡ ಎಲ್ಲೆಲ್ಲಿ ಯಾವ ರೂಟ್ ಹೋಗ್ಬೇಕಂತ ಕೂಡ ಪ್ಲಾನ್ ಮಾಡಿದ್ದಾರೆ ಪೊಲೀಸ್ ಕೂಡ ಬಂದೋಬಸ್ತಿ ಮಾಡಿದ್ದಾರೆ ಸೊ ಅದರಲ್ಲಿರೋಂಥ ಸಮಸ್ಯೆ ಏನಿಲ್ಲ ಸರಿಯಾಗಿ ನಿರ್ವಹಣೆ ಆಗುತ್ತದೆ ಸರ್, ಈಗ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಿಳಾ ಸಂಘಟನೆಯವರೆಲ್ಲ ಸೇರ್ಕೊಂಡ್ಬಿಟ್ಟು ಸೋನಿಯಾ ಗಾಂಧಿ ಅವರಿಗೆ ಪತ್ರ ಬರೆದಿದ್ದಾರೆ. ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೇಳಿಕೆ ಕೂಡ ಉಲ್ಲೇಖ ಮಾಡಿದ್ದಾರೆ. ಏನಂತ ಬರ್ತಾರೆ ಏನಿಲ್ಲ ಬಂದವರು ಯಾರು ಅಂತ ಹೇಳಿ ಆ ಸೌಜನ್ಯ ಕೇಸ್ ರಿಲೇಟೆಡ್ ಹಿಡ್ಕೊಂಡು ನೋಡಿ ನಾವು ಬರೋದ್ರಿಂದ ನಾವು ಪತ್ರ ಬರೋದ್ರಿಂದ ಅಥವಾ ಏನಾಗೋದಾಗಲ್ಲ ಅದು ನ್ಯಾಯಾಲಯದಲ್ಲಿದೆ ನ್ಯಾಯಾಲಯ ಅಂತಿಮವಾಗಿ ಮಾಡಬೇಕು ತನಿಖಾ ತಂಡ ಇದೆ ನಾವು ಹೇಳೋಕ್ಕಿಂತ ಏನೋ ಪ್ರಯೋಜನ ಆಗೋದಿಲ್ಲ ತನಿಖಾ ತಂಡ ವರದಿಗೆ ನಾವೆಲ್ಲ ಕಾಯ್ಬೇಕಷ್ಟೇ ಅದೇನು ಗೊತ್ತಿಲ್ಲ ನಿಮ್ಮನ್ನ ಎಲ್ಲದಕ್ಕೂ ರಾಜಕೀಯ ಬರ್ಸ್ಲಿಕ್ಕೆ ಆಗೋಲ್ಲ ಮುಂಚೆ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಕನ್ಸ್ಪಿರಸಿ ಇದೆ ಷಡ್ಯಂತ್ರ ಇದೆ ಅಂತ ಏನಾದ್ರು ಪ್ರೆಷರ್ ಇದೆ SIT ಮೇಲೆ ಇನ್ವೆಸ್ಟಿಗೇಷನ್ ನಮಗ್ ಗೊತ್ತಿಲ್ಲ ಅವರೇ ಹೇಳ್ಬೇಕಲ್ಲ SIT ಅವ್ರು ಹೇಳ್ಬೇಕಂತ ಬಗ್ಗೆ ಅವ್ರಿಗೆ ನಮ್ಗೆ ಐಡಿಯಾ ಇಲ್ಲ ಮಾಡ್ತಿದ್ದಾರೆ ಆಲ್ರೆಡಿ ಮಾಡ್ತಿದ್ದಾರೆ ಮುಕ್ತವಾಗಿ ಮಾಡ್ತಿದ್ದಾರೆ ಮುಂದೆ ಮಾಡ್ತಾರಂತ ಭರವಸೆ ಇಡೋಣ ಸರಿ ಈ ಪ್ರಕರಣದಲ್ಲಿ ಕೇರಳದ MP ಅವರ ಹೆಸರು ಕೂಡ ಈಗ ಕೇಳಿ ಬರ್ತಾ ಇರೋದು ಮಾಡುತ್ತೆ ತನಿಖೆ ಮಾಡ್ತಾರೆ SIT ಅವ್ರು ಅಲ್ಲಿ ಹೋಗಿ ತನಿಖೆ ಮಾಡ್ತಾರೆ ಮಾಡಕ್ಕೆ ತೊಂದರೆ ಇಲ್ಲ ಮಾಡ್ಲಿ ಯಾರು ಇದ್ರದೆಲ್ಲ ಬುರುಡೆ ವಿಚಾರ ಹೊರಗೆ ತೊಗೊಂಬಂದ್ರು ಈಗ ಅವರೇ ಅಕ್ಯೂಸ್ಡ್ಗಳು ಆಗ್ತಾ ಹೋಗ್ತಾ ಇದ್ದಾರೆ ಯಾರು ಸುಳ್ಳು ಹೇಳಿದ್ರೆ ಅದು ಅವ್ರಿಗೆ ಪನಿಷ್ಮೆಂಟ್ ಮಾಡ್ತಾರೆ ಯಾರು ಸುಳ್ಳು ಹೇಳಿದ್ರೆ ಸರ್ಕಾರ ಮುಂದೆ ತಪ್ಪು ಹೇಳಲಿಕ್ಕೆ ಪ್ರಯತ್ನ ಮಾಡ್ರೆ ಅವ್ರಿಗೆ ಪನಿಷ್ಮೆಂಟ್ ಆಗೇ ಆಗ್ತದೆ ಒಂದ್ ಕಡೆ ತನಿಖೆ ಆಗ್ತಾ ಇದೆ ಆದ್ರೆ ಬಿಜೆಪಿ ಅವರು ಇದರಲ್ಲಿ ರಾಜಕಾರಣ ಬೆರೆಸಿ ಇದರಲ್ಲೂ ಕೂಡ ಬೇಳೆ ಬೇಯಿಸ್ಕೊಳ್ಳುವಂಥದ್ದು ಅವ್ರು ಏನ ಮಾಡ್ರು ಕೂಡ ತನಿಖೆ ಅವ್ರು ಏನ ಮಾಡ್ಬೇಕು ತನಿಖೆ ಬೆಳಗಾವಿ ಜಿಲ್ಲೆ DCC ಆಲ್ಮೋಸ್ಟ್ ಎಲ್ಲ ಕ್ಷೇತ್ರ ಅಭ್ಯರ್ಥಿಗಳ ಘೋಷಣೆ ಆಗಿದೆ ಇನ್ನೂ 3-4 ಕಡೆ ಆಗ್ಬೇಕು ಇನ್ನೂ ಟೈಮ್ ಇದೆ ರಾಹುಲ್ ಜಾರಕಿಹೊಳಿ ಇನ್ನೂ ಟೈಮ್ ಇದೆ ನೋಡಿ ಇನ್ನೂ ಚರ್ಚೆ ಆಗಿಲ್ಲ ಚರ್ಚೆ ಆಗ್ಬೇಕು ಇನ್ನೂ 1 ತಿಂಗಳಿದ್ರೆ ಟೈಮ್ ಇದೆ ಬಹಳಷ್ಟು ಒತ್ತಾಯ ಇದೆ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಬೇಗ ಮಾಡ್ಸಕ್ ಹೇಳ್ತೀವಿ ಗಣಪತಿ ಇರೋದ್ರಿಂದ ಆಗೋಲ್ಲ ಗಣಪತಿ ಆದ್ಮೇಲೆ ಮಾಡ್ತಾರೆ ಹುಕ್ಕೇರಿಯಲ್ಲಿ ಪ್ರತಿಜ್ಞೆಗಳನ್ನು ಮಾಡಿಸ್ತಾರೆ ಹಣೆ ಪ್ರಮಾಣ ಮಾಡ್ತಾ ಇದ್ದಾರೆ ಅದೆಲ್ಲ ಚುನಾವಣೆಯಲ್ಲಿ ಕಾಮನ್ ಅವ್ರು ಮಾಡಿಸ್ತಾರೆ ಅದೇನು ಯಾರು ಎಲ್ಲಿ ಪ್ರೀತಿ ಇರ್ತೈತೆ ಅವ್ರು ಹಾಕ್ತಾರೆ ಅಷ್ಟೇ ಏನು ಲಂಗು ಲಗಮ್ ಇಲ್ದಂಗೆ ಆಗ್ಬಿಟ್ಟೆ ಕೇಳೋಣ ನೋಡೋ ರಾಜೀವ್ ಅವ್ರು ನೋಡ್ರಿ ಅಟೆಂಡ್ ಮಾಡ್ರಿ कमेटी को बनाने का बोला ನೋಡೋ ಚೆಕ್ ಮಾಡೋದು इंक्वायरी कमेटी ಹಾಕಿದ್ದಾರೆ ಒಂದು ವಾರ ಹಿಂದೆ ಸರ ಕಳ್ಳ ಕಟ್ ಮಾಡಿದ್ರು ಅದಕ್ಕಿಂತ ಮುಂಚೆ ಕೂಡ ಅದೇ ರೀತಿ ಆಗಿತ್ತು ಈ ಮೊನ್ನೆ ಕೂಡ ಅದೇ ರೀತಿ ಆಗಿದೆ ಪದೇ ಅದೇ ರೀತಿ ಆಗ್ತದೆ DC ಅವ್ರಿಗೆ ನೋಡ್ಲಿಕ್ಕೆ ಹೇಳ್ತೀನಿ ಇನ್ನು ಇವತ್ತು ಗಣಪತಿ ಮುಗಿದ್ಮ್ಯಾಗ ಸೊ ಅಟೆಂಡ್ ಮಾಡ್ಲಿಕ್ಕೆ ಹೇಳ್ತೀನಿ ಸೀನಿಯರ್ ಡಾಕ್ಟರ್ಸ್ಗಳು ಯಾರು ಕೂಡ ಉಳಿತಾ ಇಲ್ಲ ರೆಸ್ಪಾನ್ಸಿಬಲ್ ಇಲ್ಲ ಸರ್ ID ಕಾರ್ಡ್ ಒಬ್ಬರಿಗೂ ಇಲ್ಲ ಸರ್ ನೋಡೋಣ ಅದೆಲ್ಲ ಅಲ್ಲ ಅವ್ರು ಮಾಡ್ಬೇಕ ಡ್ಯೂಟಿ ಅದು ID ಕಾರ್ಡು ಡ್ರೆಸ್ ಹೆಂಗಿರ್ಬೇಕಂತ ಅವ್ರ ಅದಕ್ಕೆ ಮಾಡು ಸಣ್ಣ ವಿಚಾರ ಅಂತ ನೋಡೋಣ ನಾವು ಇದ ಗಣಪತಿ ಮುಗಿದ ಮೇಲೆ ಒಂದು ನಾವೇ ಮೀಟಿಂಗ್ ಮಾಡ್ತೀವಿ DC ಅವರು ನಾವು ಸೊ ಮಾಡ್ತೀವಿ ಯಾರ ವಿಡಿಯೋ ವೈರಲ್ ಆಗಿದೆ ಬಟ್ ಅದು ಜಿಲ್ಲಾಧಿಕಾರಿಗಳು ಹೇಳಿದ್ರು ನಾವು ಅಧಿಕೃತ ಎಲ್ಲ ಯಾರು ಮಾಡಿ ಹಾಕಿರ್ಬೋದು ಅಷ್ಟೇ ಅದು ಅಧಿಕೃತ ನಾವು ಇವತ್ತು ಗಣಪತಿ ಇದ್ರಲ್ಲಿ ಡಿಸ್ಪ್ಲೇ ಮಾಡ್ತೀವಿ ನಮ್ದು ಸಾಯಂಕಾಲ ಮಾಡ್ತೀವಿ ಥ್ಯಾಂಕ್ ಯು ಸರ್ ಇದು ಚೋರ್ಲಾ ರೋಡ್ ಮಳೆಯಿಂದ ತೊಳೆದು ಹೋಗ್ಬಿಟ್ಟಿದೆ ಸರ್ ಹೊಸ ರೋಡ್ ಆಗಿದೆ ಮತ್ತೆ ನಾವು ಅಲ್ಲೇ ಹೋಗಿ ನೋಡೋಣ ಯಾರು ಸಪೋರ್ಟ್ ನೋಡೋಣ